ನಮಸ್ಕಾರ ಗೆಳೆಯರಿ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ನ್ಯೂ ಅಪ್ಡೇಟ್ಸ್, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿದ್ದರೆ ಹಾಗೂ ಸ್ಟೇಟಸ್ ಅನ್ನು ಚೆಕ್ ಮಾಡುವ ಬಗ್ಗೆ ವಿಧಾನವನ್ನು ಸಹ ತಿಳಿಯಿರಿ ಗೆಳೆಯರಿ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಪ್ರಧಾನಿ ಸೂರ್ಯ ಘರ್ ಯೋಜನೆ ಬಜೆಟ್ ಅದರಲ್ಲಿ 2026ರಲ್ಲಿ 40,000 ರೂಪಾಯಿಗೆ ಸಬ್ಸಿಡಿ ಹೆಚ್ಚಳ ಸಾಧ್ಯತೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ 2026ರ ಹೊಸ ವರ್ಷಕ್ಕೆ LPG ದರ ಮತ್ತು ಪಡಿತರ ಚೀಟಿ ಸೇರಿದಂತೆ ಹಲವು ನಿಯಮಗಳಲ್ಲಿ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿಲ್ಲವೇ? ಇನ್ನು 31 ಡಿಸೆಂಬರ್ ಹತ್ರ ಬರ್ತಾ ಇದೆ ಗೆಳೆಯರೆ, ಹಾಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಸರ್ಕಾರಿ ನೌಕರರಿಗೆ ನ್ಯೂ ಇಯರ್ ಗಿಫ್ಟ್. ಹೌದು ಗೆಳೆಯರೆ, ಸರ್ಕಾರಿ ನೌಕರರಿಗೆ ನ್ಯೂ ಇಯರ್ ಗಿಫ್ಟ್ ಜನವರಿ 1ರಿಂದಲೇ 20% 35% ಸಂಬಳ ಹೆಚ್ಚಳಾಗುವಂತ ಸಾಧ್ಯತೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ಬಂದ ನಂತರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ಪ್ರತಿ ತಿಂಗಳು ಪ್ರತಿ ಯಜಮಾನಿಯರ ಖಾತೆಗೆ 2,000 ರೂಪಾಯಿ ಹಣ ಜಮಾ ಹಾಕಲಾಗುತ್ತಿದೆ. ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲವೇ, ಹಾಗಾದ್ರೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾ? ಹಾಗಾದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ಕೇಳಿ ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ನೀಡಲಾಗಿರುವಂತಹ 2,000 ರೂಪಾಯಿಯಿಂದ ಈ ಹಣವು ಎಷ್ಟೋ ಬಡ ಕುಟುಂಬಗಳಿಗೆ ಸಹಾಯವಾಗುತ್ತಿದೆ ಗೆಳೆಯರೆ. ಇನ್ನು ಕೆಲವು ತಿಂಗಳ ಹಣವು ಬಾಕಿ ಜಮಾ ಆಗಿಲ್ಲ ಅನ್ನುವ ಆರೋಪವು ಕೂಡಿ ಕಂಡು ಬಂದಿದೆ ಗೆಳೆಯರೆ. ಬಾಕಿ ಹಣವು ಈಗಾಗಲೇ ಸ್ಪಷ್ಟನೆ ನೀಡಿರುವಂತಹ ರಾಜ್ಯ ಸರ್ಕಾರವು ಅದನ್ನು ಕೂಡಲೇ ಸಹ ಕೊಡುವಂತ ಕೆಲಸವನ್ನು ಮಾಡುತ್ತಿದೆ. ಹೀಗಾಗಿ ನಿಮ್ಮ ಖಾತೆಗೆ ಹಣ ಬರದಿದ್ದರೆ ಏನು ಮಾಡಬೇಕು ಹಾಗೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಮಾಡಬೇಕೆಂಬ ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಗೆಳೆಯರೆ. ಹಣ ಬರದಿದ್ದರೆ ಮಾಡಬೇಕಾದಂತ ಕೆಲಸಗಳೇನೆಂದ್ರೆ, ನಿಮ್ಮ ಖಾತೆಗೆ ಹಣ ಜಮಾ ಆಗದಿದ್ದರೆ ಹತ್ತಿರದ CDPO ಕಚೇರಿಗೆ ಹೋಗಿ ಅಥವಾ ಗ್ರಾಮ 1 ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬಹುದಾಗಿದೆ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರ, ರೇಷನ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ಗಳನ್ನು ಮೊಬೈಲ್ ಮೂಲಕ ತೆಗೆದುಕೊಳ್ಳಬಹುದಾಗಿದೆ ಗೆಳೆಯರೆ. ನಿಮ್ಮ ಬ್ಯಾಂಕ್ ಖಾತೆಗೆ KYC ಮತ್ತು ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕಾದದ್ದು ಬಹಳ ಅಗತ್ಯವಾದಂತ ಕೆಲಸವಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ KYC ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗದಿದ್ದರೆ ಲಿಂಕ್ ಮಾಡಿಸಿ ಗೆಳೆಯರೆ. ಯಾಕೆಂದ್ರೆ ಕೆಲವೊಮ್ಮೆ NPCI ದೋಷದಿಂದ ಹಣ ಜಮಾ ಆಗದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ನೇರವಾಗಿ ಸಂಪರ್ಕಿಸುವುದು ಉತ್ತಮ ಗೆಳೆಯರೆ. ಹಾಗೆ ನಿಮ್ಮ ರೇಷನ್ ಕಾರ್ಡಿಗೂ ಸಹ ಈ KYC ಯನ್ನು ಕಡ್ಡಾಯವಾಗಿ ಮಾಡಿಸಬೇಕಾಗುತ್ತದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾತೇನೆಂದರೆ ಸ್ಟೇಟಸ್ ಚೆಕ್ ಮಾಡುವ ವಿಧಾನ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕೆ? ನಿಮ್ಮ ಮೊಬೈಲ್ನಲ್ಲಿಯೇ ಕರ್ನಾಟಕ DBT ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದರಲ್ಲಿ ಕೇಳುವಂತಹ ವೈಯಕ್ತಿಕ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಿ ಲಾಗಿನ್ ಆಗಿ. ಆಗ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ನಮೂದಿಸಿದಾಗ ನಿಮ್ಮ ನೀಡಿರುವಂತಹ ನಂಬರ್ಗೆ OTP ಬರುತ್ತದೆ. ಅದನ್ನು ನಮೂದಿಸಿದ ನಂತರ ಲಾಗಿನ್ ಆಗುವ ನಂತರವೇ ಪೇಮೆಂಟ್ ಸ್ಟೇಟಸ್ ಕೇಳುತ್ತೆ ಗೆಳೆಯರೆ. ಅದರ ಬಳಿಕ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಖಾತೆಗೆ ಜಮಾ ಆಗದಿರುವಂತಹ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಅಥವಾ ನ್ಯೂ ಅಪ್ಡೇಟ್ ಏನೆಂದರೆ ಪ್ರಧಾನಿ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಬಜೆಟ್ನಲ್ಲಿ ಬರುವಂತಹ 2026ರಲ್ಲಿ 40,000 ರೂಪಾಯಿಗೆ ಸಬ್ಸಿಡಿ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಹೌದು ಗೆಳೆಯರೆ, ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಡಿಯಲ್ಲಿ ಮನೆಗಳಲ್ಲಿ ಮೇಲ್ಛಾವಣಿಯಲ್ಲಿರುವಂತಹ ಸೌರಶಕ್ತಿ ಸ್ಥಾಪನೆಗೆ ಸರ್ಕಾರ ಸಬ್ಸಿಡಿ ಹೆಚ್ಚಿಸಬಹುದು. ಮನೆಗಳಲ್ಲಿ ಸೌರಶಕ್ತಿ ಬಳಕೆಯನ್ನು ವೇಗವಾಗಿ ಹೆಚ್ಚಿಸಲು ಮತ್ತು ವಿದ್ಯುತ್ ಖರ್ಚನ್ನು ಕಡಿಮೆ ಮಾಡಲು ಸಹಾಯವಾಗಲಿದೆ ಗೆಳೆಯರೆ. ಪ್ರಸ್ತುತ ದಿನಗಳಲ್ಲಿ 2 ಕಿಲೋವ್ಯಾಟ್ ವರೆಗೂ ಸಹ ಮನೆಗಳಲ್ಲಿ ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗೆ 30,000 ರೂಪಾಯಿ ಸಬ್ಸಿಡಿ ನೀಡಲಾಗುತ್ತಿದೆ. ಮುಂದಿನ ಬಜೆಟ್ನಲ್ಲಿ ಇದನ್ನು 40,000 ರೂಪಾಯಿವರೆಗೂ ಹೆಚ್ಚಿಸುವ ಯೋಜನೆ ಇದೆ. ಹೀಗಾಗಿ ಇದರಿಂದ ಮನೆಗಳಲ್ಲಿ ಸೌರಶಕ್ತಿ ಅಡಿಗೆ ಬಳಕೆ ಆರಂಭಿಕವಾದಂಥ ವೆಚ್ಚ ಕಡಿಮೆ ಆಗುತ್ತದೆ. ಹೆಚ್ಚಿನ ಮನೆಗಳಿಗೆ ಸೌರಶಕ್ತಿ ತಲುಪುವಂತ ಸುಲಭವಾಗುತ್ತದೆ. 2 ಕಿಲೋವ್ಯಾಟ್ ಮತ್ತು 3 ಕಿಲೋವ್ಯಾಟ್ ನಡುವಿರುವಂತಹ ಸೌರಶಕ್ತಿ ವ್ಯವಸ್ಥೆಗಳಿಗೆ ಪ್ರತಿ ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ನೀಡಲಾಗುತ್ತದೆ. 3 ಕಿಲೋವ್ಯಾಟ್ಗಿಂತಲೂ ದೊಡ್ಡ ವ್ಯವಸ್ಥೆಗಳಿಗೆ 78,000 ರೂಪಾಯಿ ಗರಿಷ್ಠ ಸಬ್ಸಿಡಿ ನೀಡಲಾಗುತ್ತದೆ. ಈ ಕ್ರಮದಲ್ಲಿ ಮನೆ ಮಾಲೀಕರು ತಮ್ಮ ಶಕ್ತಿಯನ್ನು ತಮ್ಮ ಅವಶ್ಯಕತೆಯ ಪ್ರಕಾರ ಅವರು ಹೆಚ್ಚಿಸಿಕೊಳ್ಳುವಂತಹ ಸೌರಶಕ್ತಿ ವ್ಯವಸ್ಥೆಯನ್ನು ಆಯ್ಕೆ ಮಾಡಬಹುದಾಗಿದೆ ಗೆಳೆಯರೆ. ಸರ್ಕಾರವು 2027ರವರೆಗೂ ಹಣಕಾಸಿನ ವರ್ಷದೊಳಗೆ 1 ಕೋಟಿ ಮನೆಗಳಲ್ಲಿ ಮೇಲ್ಛಾವಣಿಗಳ ಮೇಲೆ ಸೌರಶಕ್ತಿ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವಂತ ಗುರಿ ಹೊಂದಿದೆ. ಜುಲೈ 25ರವರೆಗೂ ಸಹ ದೇಶದಾದ್ಯಂತ ಸುಮಾರು 16 ಲಕ್ಷ ವ್ಯವಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಇದು 24.35 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ. 7.7 ಲಕ್ಷಕ್ಕೂ ಹೆಚ್ಚು ಬಳಕೆದಾರರು ಶೂನ್ಯ ವಿದ್ಯುತ್ ಬಿಲ್ ಅನ್ನು ಪಡೆಯುತ್ತಿದ್ದಾರೆ ಗೆಳೆಯರೆ. ಸಬ್ಸಿಡಿ ಹೆಚ್ಚಳಕ್ಕೆ ಪ್ರಯೋಜನಗಳೇನೆಂದರೆ ಮನೆಗಳಲ್ಲಿ ಸೌರಶಕ್ತಿ ಅಳವಡಿಕೆಯು ವೇಗವಾಗಿ ಹೆಚ್ಚುತ್ತಿದೆ ಗೆಳೆಯರೆ. ಹೊಸ
ವಸತಿ ಬಳಕೆದಾರರಿಗೆ ಆರಂಭದ ವೆಚ್ಚ ಕಡಿಮೆಯಾಗುವುದು, ವಿದ್ಯುತ್ ಬಿಲ್ ಉಳಿತಾಯವಾಗುವುದು, ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಯನ್ನು ಉತ್ತೇಜಿಸಲಾಗುವುದು. ಮುಂಬರುವ ಬಜೆಟ್ನಲ್ಲಿ ಸೌರಶಕ್ತಿ ಯೋಜನೆಯಲ್ಲಿ ಸಬ್ಸಿಡಿ ಹೆಚ್ಚಿಸುವುದರಿಂದ ಮನೆಗಳಲ್ಲಿ ಸೌರಶಕ್ತಿ ಬಳಕೆ ಹೆಚ್ಚಾಗುವುದು ಮತ್ತು ಬಳಕೆದಾರರ ಮೇಲೆ ಹಣಕಾಸು ಭಾರ ಕಡಿಮೆಯಾಗುವುದು ಗೆಳೆಯರೆ. ಇದು ಸರ್ಕಾರದ ಶಕ್ತಿ ಉತ್ಪಾದನೆ ಮತ್ತು ಗುರಿಗಳನ್ನು ಹಾಗೂ ಹವಾಮಾನ ಗುರಿಗಳನ್ನು ತಲುಪುವುದರಲ್ಲಿ ಸಹಾಯ ಮಾಡಲಿದೆ ಗೆಳೆಯರೆ. ಹೊಸ ವರ್ಷ 2026 ಎಂಟ್ರಿಗೆ ಕೇವಲ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಪ್ರತಿ ತಿಂಗಳಿಗೆ ಮುಂಬರುವಂತಹ ಜನವರಿ 1ರಂದು LPG ದರ ಮತ್ತು ಹಾಗೂ ಈ ನಿಯಮಗಳಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ ಗೆಳೆಯರೆ. ಹೊಸ ನಿಯಮಗಳು ಜಾರಿಗೆ ಬರಲಿವೆಯಾ ಹಾಗೂ ಜನಸಾಮಾನ್ಯರಿಗೆ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಯಿರಿ ಗೆಳೆಯರೆ. ಜನವರಿ 1, 2026ರಿಂದ ದೇಶದಾದ್ಯಂತ ಹಲವಾರು ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಜನಸಾಮಾನ್ಯರ ಮೇಲೆ ಯಾವ ಪರಿಣಾಮ ಬೀರುತ್ತದೆ, ಯಾವ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ, ಇದು ಸಹ ಜನಸಾಮಾನ್ಯರಿಗೆ ಮತ್ತು ಮುಂಬರುವ ಜನವರಿ ತಿಂಗಳ ಮೇಲೆ ದೇಶದಾದ್ಯಂತ ಹಲವು ನಿಯಮಗಳನ್ನು ಪ್ರಮುಖವಾಗಿ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಗೆಳೆಯರೆ. ರೈತರು ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳೇನೆಂದರೆ, ರೈತರಿಗೆ PM ಕಿಸಾನ್ ಯೋಜನೆಯಡಿಯಲ್ಲಿ ಬದಲಾವಣೆಗಳು ಮಾಡಲಾಗುತ್ತದೆ. ಜನವರಿ 2026 1ರಿಂದ ಹಲವು ರಾಜ್ಯಗಳಲ್ಲಿ ಕೆಲವು ರೈತರಿಗೆ ID ಕಡ್ಡಾಯ ಮಾಡಲಾಗಿದೆ ಗೆಳೆಯರೆ. ರೈತರು ID ಇಲ್ಲದಿದ್ದರೆ PM ಕಿಸಾನ್ ಕಂತುಗಳು ನಿಲ್ಲಿಸಲಾಗುತ್ತದೆ ಗೆಳೆಯರೆ. 2026ರಿಂದ ಹೊಸ ಪಡಿತರ ಚೀಟಿದಾರರಿಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಹೊಸ ನಿಯಮಗಳನ್ನು ವ್ಯವಸ್ಥೆಗಳನ್ನು ಜಾರಿಗೆ ತರಲಾಗಿದೆ. ರೈತರು ಮತ್ತು ಗ್ರಾಮೀಣ ನಿವಾಸಿಗಳಿಗೆ ನೇರವಾಗಿ ಪ್ರಯೋಜನಗಳನ್ನು ನೀಡುತ್ತದೆ. ಯಾಕೆಂದ್ರೆ ಹೊಸ ವ್ಯವಸ್ಥೆಯಿಂದ ಫಲಾನುಭವಿಗಳಿಗೆ ಪಡಿತರ ಚೀಟಿದಾರಿಗಾಗಿ ಹೊಸ ಸಾಲಿನಲ್ಲಿ ಕಾಯಬೇಕಾಗುವಂತಹ ಪರಿಸ್ಥಿತಿ ಎದುರಾಗುವುದಿಲ್ಲ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ, ಆದಾಯ ತೆರಿಗೆ ಇಲಾಖೆಯು ಎಲ್ಲಾ ಪ್ಯಾನ್ ಕಾರ್ಡ್ಗಳನ್ನು ಆಧಾರ್ಗೆ ಲಿಂಕ್ ಮಾಡಲು ಪದೇ ಹೇಳುತ್ತಲೇ ಬಂದಿದೆ. ಸರ್ಕಾರವು ಹಲವು ಬಾರಿ ಈ ಡೆಡ್ಲೈನ್ ಅನ್ನು ಸಹ ಕೊಟ್ಟಿದೆ. ಇದೀಗ ಫೈನಲ್ ಡೆಡ್ಲೈನ್ ಡಿಸೆಂಬರ್ 31ಕ್ಕೆ ಇದೆ ಗೆಳೆಯರೆ. ಹಾಗಾಗಿ ಆದಷ್ಟರೊಳಗೆ ಡಿಸೆಂಬರ್ 31ರ ಒಳಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಕೊಳ್ಳಿ ಗೆಳೆಯರೆ. ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡದಿದ್ರೆ ಏನಾಗುತ್ತಾ ಗೆಳೆಯರೆ, ರಿಟರ್ನ್ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಬಾಕಿ ಇರುವಂತಹ ರಿಟರ್ನ್ಸ್ಗಳು ಪಡೆಯಲಿಕ್ಕೆ ಆಗುವುದಿಲ್ಲ. ಮರುಪಾವತಿಗಳನ್ನು ಸಹ ನೀಡಲು ಸಾಧ್ಯವಿಲ್ಲ ಗೆಳೆಯರೆ. ರಿಟರ್ನ್ಸ್ಗಳು ಬಾಕಿ ಇದ್ದರೆ ಅದನ್ನು ಸಹ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಗೆಳೆಯರೆ. ಹೀಗಾಗಿ ಪ್ಯಾನ್ ಕಾರ್ಡ್ ಅನ್ನು ನಿಷ್ಕ್ರಿಯವಾಗಿ ಹೆಚ್ಚಿನ ತೆರಿಗೆಗಳಲ್ಲಿ ಪಾವತಿ ಮಾಡಿಸಬಹುದಾಗುತ್ತದೆ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ, ಸರ್ಕಾರಿ ನೌಕರರಿಗೆ ನ್ಯೂ ಇಯರ್ ಗಿಫ್ಟ್. ಹೌದು ಗೆಳೆಯರೆ, ಜನವರಿ 1ರಿಂದಲೇ 20ರಿಂದ 35% ಸಂಬಳ ಹೆಚ್ಚಿಸುವ ಸಾಧ್ಯತೆ ಇದೆ. 7ನೇ ವೇತನ ಆಯೋಗದ ಅವಧಿಯಲ್ಲಿ ಡಿಸೆಂಬರ್ 31, 2025ರಂದು ಕೊನೆಗೊಳ್ಳಲಿದ್ದು 8ನೇ ವೇತನ ಆಯೋಗವು ನೀಡಲಾಗುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಲ್ಲಿ ನಿರೀಕ್ಷೆಯನ್ನು ಹೆಚ್ಚುತ್ತಿದೆ. 20ರಿಂದ 35% ವೇತನ ಹೆಚ್ಚಳಿಕೆ ನಿರೀಕ್ಷೆಯಲ್ಲಿ ಇರುವಂತವರಿಗೆ ನೀತಿ ನಿರ್ಧಾರಗಳು ಮತ್ತು ಆಯೋಗದ ಅಂತಿಮ ಶಿಫಾರಸುಗಳನ್ನು ಅವಲಂಬಿತವಾಗಿರುತ್ತದೆ. ಹೊಸ ವೇತನ ಪರಿಷ್ಕರಣೆಯಲ್ಲಿ ನಿರೀಕ್ಷೆಯಲ್ಲಿ ಇರುವಂತಹ ಮತ್ತೊಂದು ವೇತನ ರಚನೆಗಳನ್ನು ಬೆಳಕಿಗೆ ತಂದಿದೆ ಗೆಳೆಯರೆ. ಅಕ್ಟೋಬರ್ 25ರಲ್ಲಿ ಕೇಂದ್ರ ಸರ್ಕಾರವು ಸಚಿವ ಸಂಪುಟವನ್ನು 8ನೇ ವೇತನ ಆಯೋಗದ ಉಲ್ಲೇಖದ ಮೂಲಕ ನಿಯಮಗಳನ್ನು ಅನುಮೋದಿಸುವುದರ ಮೂಲಕ ಪ್ರಮುಖ ಅಡಚಣೆಗಳನ್ನು ಕೊನೆಗೊಳಿಸುತ್ತದೆ ಗೆಳೆಯರೆ. ಹೀಗಾಗಿ ವೇತನಗಳ ಮಾಪನಗಳು, ಭತ್ಯೆಗಳು ಮತ್ತು ಪಿಂಚಣಿಗಳನ್ನು ಸಹ ಪರಿಶೀಲಿಸಿ ಅವರ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ ಆಯೋಗವು ನವೆಂಬರ್ 2025ರಿಂದ ಸುಮಾರು 18 ತಿಂಗಳ ಕಾಲ ನೀಡಲಾಗಿದೆ. ಪೂರ್ವ ಸಿದ್ಧತೆಯ ಕಾರ್ಯಕ್ರಮಗಳು ಸಹ ಪ್ರಾರಂಭ ಮಾಡಲಾಗಿದೆ. 8ನೇ ವೇತನದ ಆಯೋಗವು ಯಾವಾಗ ಜಾರಿಗೆ ತರಲಾಗುತ್ತದೆ ಎಂದರೆ, ತಾಂತ್ರಿಕವಾಗಿ 7ನೇ ವೇತನದ ಆಯೋಗವು ಅವಧಿ ಮುಗಿದ ತಕ್ಷಣವೇ ಜನವರಿ 1, 2026ರಂದು 8ನೇ ವೇತನ ಆಯೋಗವು ಜಾರಿಗೆ ಬರುವಂತಹ ನಿರೀಕ್ಷೆಯಲ್ಲಿದೆ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.